ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ. ದಟ್ ಈಸ್ ಕ್ಲಾವಿಕಲ್ ಫ್ರ್ಯಾಕ್ಚರ್. ಏನು ಕ್ಲಾವಿಕಲ್ ಬೋನ್ ಅಂದರೆ, ಈಗ ಅದನ್ನು ನೀವು ಬ್ಯೂಟಿ ಬೋನ್ ಅಂತ ಕರಿಬೋದು, ಕಾಲರ್ ಬೋನ್ ಅಂತ ಕರಿಬೋದು. ನೋಡಿ, ನಮ್ದು ಇಲ್ಲಿರುತ್ತಲ್ಲ, ಇದು ಕ್ಲಾವಿಕಲ್ ಅಂತ ಹೇಳ್ತೀವಿ. ಈ ಮಾಡೆಲ್ ಅಂತ ನೋಡಿದ್ರೆ ಇದು ನಮ್ಮ ಕ್ಲಾವಿಕಲ್, ಇದು ನಮ್ಮ ಸ್ಕ್ಯಾಫಲ ಬೋನ್ ಅಂತ, ಇದು ನಮ್ಮ ಹ್ಯೂಮರಸ್ ಅಂತ. ಆಯ್ತಾ, ಈ ಕ್ಲಾವಿಕಲ್ ಎಲ್ಲಿ ಫ್ರ್ಯಾಕ್ಚರ್ ಆಗುತ್ತೆ? ಇದು ಮೇನ್ಲಿ ಫ್ರ್ಯಾಕ್ಚರ್ ಆಗೋದು ರೋಡಲ್ಲಿ ಆಕ್ಸಿಡೆಂಟ್ ಆದಾಗ. ಈಗ ನಮ್ಮ ಉಡುಪಿ, ಮಂಗಳೂರು, ಕುಂದಾಪುರ ಬೆಲ್ಟ್ ಎಲ್ಲ ಹೈವೇ ಬೆಲ್ಟ್. ಇವಾಗ ಸ್ವಲ್ಪ ಆಕ್ಸಿಡೆಂಟ್ಸ್ ಎಲ್ಲ ಜಾಸ್ತಿ. ಯಾರೇ ಆಕ್ಸಿಡೆಂಟ್ ಆಗಿ ಬಿದ್ದಾಗ ಮೋಸ್ಟ್ ಕಾಮನ್ ಫ್ರ್ಯಾಕ್ಚರ್ ಅಂತ ಹೇಳಿದ್ರೆ ಇದು ಕ್ಲಾವಿಕಲ್ ಫ್ರ್ಯಾಕ್ಚರ್ ಆಗುತ್ತೆ. ಈಗ ಕನ್ಫ್ಯೂಷನ್ ಏನಪ್ಪಾ ಅಂತ ಹೇಳಿದ್ರೆ, ಕ್ಲಾವಿಕಲ್ ಫ್ರ್ಯಾಕ್ಚರ್ ಆದಾಗ ಯಾವಾಗ ಆಪರೇಷನ್ ಮಾಡಬೇಕು, ಯಾವಾಗ ಆಪರೇಷನ್ ಮಾಡಬಾರ್ದು, ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಯಾವಾಗ ಅಂತ ಹೇಳಿದ್ರೆ, ನೋಡಿ, ಇವಾಗ ಏಜು 16 ವರ್ಷಕ್ಕಿಂತ ಕೆಳಗಡೆ ಇದೆ ಅಂತ ಹೇಳಿದ್ರೆ ಅವಾಗ ನಮ್ಮ ಬೋನ್ ಇದು ರೀಮಾಡೆಲಿಂಗ್ ಕೆಪಾಸಿಟಿ ಚೆನ್ನಾಗಿರುತ್ತೆ. ಅವಾಗ ಫ್ರ್ಯಾಕ್ಚರ್ ಆಗಿ ಸ್ವಲ್ಪ ಡಿಸ್ಪ್ಲೇಸ್ ಆದ್ರೂ ಕೂಡ ಅಲ್ಲಿ ರೀಮಾಡೆಲಿಂಗ್ ಆಗಿ ನಾರ್ಮಲ್ ಅಲೈನ್ಮೆಂಟ್ ಮೇಂಟೈನ್ ಆಗುತ್ತೆ ಇನ್ ಫ್ಯೂಚರ್. ಬಟ್ ಏಜ್ ಮೋರ್ ದನ್ 16 ಇಯರ್ಸ್ ಆದಾಗ ಏನಾಗುತ್ತೆ, ರೀಮಾಡೆಲಿಂಗ್ ಕೆಪಾಸಿಟಿ ಅಷ್ಟು ಇರುವುದಿಲ್ಲ ನಮ್ಮ ಬಾಡಿಯಲ್ಲಿ ಮಾಡುವಂತ ಇಂಡಿಕೇಶನ್ ಇದೆ. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಅಪೋಸಿಟ್ ಕ್ಲಾವಿಕಲಿ ಕಂಪೇರ್ ಮಾಡಿದಾಗ ಇದು 1.5 ಸೆಂಟಿಮೀಟರ್ ಶಾರ್ಟ್ನಿಂಗ್ ಆಗಿದೆ ಅಥವಾ 15% ಶಾರ್ಟನಿಂಗ್ ಕಂಪೇರ್ ಟು ಅಪೋಸಿಟ್ ಸೈಡ್. ಹಂಗಿದ್ದಾಗ ಅದನ್ನು ಆಪರೇಟ್ ಮಾಡುವಂತ ನೆಸೆಸಿಟಿ ಇದೆ. ಆಯ್ತಾ, ಒಮ್ಮೆಲಾದ್ರೂ ಆಪರೇಟ್ ಮಾಡ್ಬೇಕಂತೇಳಿ ಈಗ ಡಿಸೈಡ್ ಮಾಡಿಬಿಟ್ರೆ ಅದರಲ್ಲಿ ನೆಕ್ಸ್ಟ್ ಪ್ಲೇಟ್ ಹಾಕ್ಬೇಕಾ ಇಲ್ಲ ಅಥವಾ ಸಣ್ಣದು ಟೆನ್ಸ್ ನೇಲ್ ಹಾಕ್ಬೇಕಾ ಏನಂತ ನಾವು ಡಿಸೈಡ್ ಮಾಡಬೇಕು. ಆಯ್ತಾ, ಸೊ ಓವರ್ ಆಲ್ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಈ ತರ ಕ್ಲಾವಿಕಲ್ ಫ್ರ್ಯಾಕ್ಚರ್ ಅಲ್ಲಿ ಆದಾಗ ನೆಗ್ಲೆಕ್ಟ್ ಮಾಡಬೇಡಿ. ಫಸ್ಟ್ ಇನಿಷಿಯಲಿ ಡಿಸೈಡ್ ಮಾಡಿ ಏನ್ ಮಾಡ್ಬೇಕು ಅಂತೇಳಿ. ಆಯ್ತಾ, ದಟ್ ಈಸ್ ಡಿಪೆಂಡಿಂಗ್ ಆನ್ ದ ಫ್ರ್ಯಾಕ್ಚರ್. ಓಕೆನಾ, ಥ್ಯಾಂಕ್ ಯು ಸೋ ಮಚ್.